ಹಾಯ್, ವೆಲ್ಕಮ್ ಟು ಸ್ಟಡಿ ಝೋನ್. ಇವತ್ತಿನ ಈ ತರಗತಿಯಲ್ಲಿ ಆಲ್ರೆಡಿ ಮೊನ್ನೆ 60 ಕ್ವಶನ್ಸಲ್ಲಿ ಮೊನ್ನೆ ನಾನು 30 ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೆ. ಹಾಗೆ ಇವಾಗ ಅದರ ಮುಂದುವರೆದ ಭಾಗವನ್ನು ಸಾಲ್ವ್ ಮಾಡೋಣ. 31 ಕ್ವಶನ್ಸು ಯಾರು ಮೊನ್ನೆ ಇದರ ಹಳೆ 30 ಕ್ವಶನ್ಸನ್ನು ಯಾರು ನೋಡಿಲ್ಲ, ನೋಡೋಕೆ ಮಾಡ್ಬೇಕಂತ ಅಂದ್ಕೊಂಡು ಬಟ್ 30 ಕ್ವಶನ್ಸ್ ಮಾತ್ರ ಸಾಲ್ವ್ ಮಾಡಿದೆ. ಇನ್ನು 30 ಕ್ವಶನ್ಸನ್ನು ಇವತ್ತಿನ ಕ್ಲಾಸಲ್ಲಿ ಸಾಲ್ವ್ ಮಾಡ್ತಿದ್ದೀನಿ. ಓಕೆನಾ? ಇದು SSC ಸ್ಟೆನೋದಲ್ಲಿ ಬಂದಿರುವ, ಅಂದರೆ ಸ್ಟೆನೋಗ್ರಾಫರ್ ಬಂದಿರೋ ಕ್ವಶನ್ಸು. ಈ PDF ನಾನು ಅಪ್ಲೋಡ್ ಮಾಡ್ತೀನಿ. ಯಾರು ಟೆಲಿಗ್ರಾಮಿಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಅಲ್ಲಿ ಇದನ್ನು PDF ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಹಾಗೆ ಇವತ್ತು 31ನೇ ಕ್ವಶನನ್ನು ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಓಕೆ, ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ಕ್ಲಾಸಸ್ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಕ್ಲಾಸಸ್ ನೋಡಿ ಅಂತ ಹೇಳ್ತಾ, ಇನ್ನು ಯಾರು ಕ್ಲಾಸಸ್ಗೆ ಜಾಯ್ನ್ ಆಗಿಲ್ಲೋ, ಅಂದರೆ 299 ಮತ್ತು ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಏನಿದೆ 159 ಯಾರಾದರೂ ಜಾಯ್ನ್ ಆಗೋರಿದ್ರೆ ಸಬ್ಸ್ಕ್ರೈಬ್ ಆದ ತಕ್ಷಣ ಜಾಯ್ನ್ ಆಗೋದು ಯಾವ ರೀತಿ ಅಂತಲೂ ಕೂಡ ಹೇಳಿದ್ದೀನಿ. ಭಾಳ ಇದು ಗೊತ್ತಾಗ್ತದೆ ನಮಗೆ ಹಾಗೀಗೆ ಅಂತ ಹೇಳ್ತಿರೋ, ಅದೇನು ಆರಾಮ್ಸೆ ಇರುತ್ತೆ. ಯಾವ ರೀತಿ ಜಾಯ್ನ್ ಆಗೋದಂತಂದು ಗೊತ್ತಾಗಲಿಲ್ಲ ಅಂತ ಅಂದರೆ ನಿಮಗೆ ಈ ಕೋರ್ಸ್ಗೆ ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ಬೋದು. ಓಕೆ, ಎಕ್ಸ್ಟ್ರಾ ಸಿಲೆಬಸ್ ಅಂದರೆ ಇಷ್ಟು ಚಾಪ್ಟರ್ ಇರ್ತವೆ. ಓಕೆನಾ? ಎಕ್ಸ್ಟ್ರಾ ಸಿಲೆಬಸಲ್ಲಿ ಇಷ್ಟು ಪ್ರಿವಿಯಸ್ ಇಯರ್ ಕ್ವಶನ್ಸು ಪ್ಲಸ್ ಥಿಯರಿ ಕ್ಲಾಸು, ಅದಕ್ಕಾದರೆ 159 ಆಗುತ್ತೆ. ಓಕೆನಾ? ಕಂಪ್ಯೂಟರ್ ಅಂದರೆ ಇಷ್ಟು ಥಿಯರಿ ಕ್ಲಾಸ್, ಇಷ್ಟು ಕ್ವಶನ್ ಪೇಪರ್ ಸಾಲ್ವಿಂಗು, ಇಂಗ್ಲೀಷು 16 ಥಿಯರಿ ಕ್ಲಾಸ್, 10 ಕ್ವಶನ್ ಪೇಪರ್ ಸಾಲ್ವಿಂಗು, ಕನ್ನಡ 11 ಕ್ವಶನ್ ಪೇಪರ್ ಸಾಲ್ವ್ ಮಾಡಿರುತ್ತೆ. ಇದು ಟೋಟಲು GK ಎಕ್ಸ್ಟ್ರಾ ಸಿಲೆಬಸ್ ತೋರಿಸಿದ್ನಲ್ವ ಆವಾಗಲೇ, GK ಎಕ್ಸ್ಟ್ರಾ ಸಿಲೆಬಸ್ ಪ್ಲಸ್ ಕಮ್ಯುನಿಕೇಷನ್ ಎರಡು ಸೇರಿದರೆ 299 ಇರುತ್ತೆ. 100+ ಕ್ಲಾಸಸ್ ಇರ್ತವೆ ನಿಮಗೆ. ಓಕೆನಾ? ಇದು ಯಾವ ರೀತಿ ಜಾಯ್ನ್ ಆಗೋದು ಅಂತ ಅಂದರೆ, ಇದೇ ಚಾನಲನ್ನು ಸಬ್ಸ್ಕ್ರೈಬ್ ಆದ ತಕ್ಷಣ ಇಲ್ಲಿ ಜಾಯ್ನ್ ಬಟನ್ ಅಂತ ಬರುತ್ತೆ. ಜಾಯ್ನ್ ಬಟನ್ನ ಓಪನ್ ಮಾಡಿದ್ರೆ ಇಲ್ಲಿ 89 ಅಂತ ಬರುತ್ತೆ, ಇಲ್ಲಿ ಜಾಯ್ನ್ ಆಗಿಬಿಡಿ. ಇಲ್ಲಿ ನೆಕ್ಸ್ಟ್ ಬರುತ್ತೆ 159, ಇಲ್ಲಿ GK ಎಕ್ಸ್ಟ್ರಾ ಸಿಲೆಬಸ್ ಮಾತ್ರ ಬೇಕಂದರೆ ಇಲ್ಲಿ ಜಾಯ್ನ್ ಆಗಿ. ಗ್ರೂಪ್ ಸಿ ಇದ್ರ ಜೂಮ್ ಇದು, ಕಮ್ಯುನಿಕೇಷನ್ ಕಂಪ್ಲೀಟ್ ಪೇಪರ್ ಬೇಕಂದರೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್, ಅದಕ್ಕೆ 299 ಇಲ್ಲಿ ಜಾಯ್ನ್ ಆದರೆ ಎಕ್ಸ್ಟ್ರಾ ಸಿಲೆಬಸ್ಸು ಪ್ಲಸ್ ಕಮ್ಯುನಿಕೇಷನ್ ಎರಡೂ ಕೂಡ ಅಲ್ಲಿ ಆಕ್ಸೆಸ್ ಆಗ್ತವೆ ನಿಮಗೆ. ಓಕೆನಾ? ಇಲ್ಲಿ ನೋಡಿ 89ಗೆ ಜಾಯ್ನ್ ಆಗಿಬಿಡಿ, 159 299 299ಗೆ ಜಾಯ್ನ್ ಆದರೆ ಈ ಕ್ಲಾಸಸ್ಸು ಕೂಡ ಇಲ್ಲಿ ರನ್ ಆಗ್ತವೆ ನಿಮಗೆ. ಯಾರಿಗಾದರೂ ನಿಮ್ಮ ಕ್ಲಾಸಸ್ ಬೇಕಂದರೆ ಜಾಯ್ನ್ ಆಗ್ಬೋದು. ಯಾರಿಗಾದರೂ ಫೋನ್ಪೇ ಮಾಡಬೇಕು ಇದಕ್ಕೆ ಅಂತ ಕೇಳ್ತಿದ್ರೆ, ಫೋನ್ಪೇ ಅಂತ ಇರಲ್ಲ, ನೀವು ಯೂಟ್ಯೂಬಲ್ಲಿನೇ ಅದಕ್ಕೆ ಜಾಯ್ನ್ ಆಗಬೇಕಾಗಿರುತ್ತೆ. ಮತ್ತು ಯಾರಿಗೂ ಫೋನ್ಪೇ ಮಾಡೋದು ಆ ಥರ ಕೇಳ್ತಿದ್ರಿ, ಹಾಗಾಗಿ ಇದನ್ನು ಸ್ವಲ್ಪ ಇವಾಗ ಕ್ಲಾರಿಫೈ ಮಾಡ್ತಾ 31ನೇ ಕ್ವಶನ್ಗೆ ಓಕೆನಾ ಕ್ಲಾಸ್ನ ಕಂಟಿನ್ಯೂ ಮಾಡೋಣ. ಓಕೆ, 31ನೇ ಕ್ವಶನ್ ಏನಿದೆ, 1674ರಲ್ಲಿ ಛತ್ರಪತಿ ಎಂದು ಘೋಷಿಸಿ ಮರವಳಿಸುವ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದ ರಾಜ ಯಾರು? ಛತ್ರಪತಿ ಯಾರು ಅಂತ ಕೇಳ್ತಿದ್ರೆ, ಓಕೆನಾ? ಇದಕ್ಕೆ ರೈಟ್ ಆನ್ಸರು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಯಾಕಂತಂದರೆ ಛತ್ರಪತಿ ಇದು ಬಹಳ ಫೇಮಸ್, ಮರಾಠರಲ್ಲಿನೇ ಭಾಳ ಫೇಮಸ್ ನೇಮ್ ಇದು. ಓಕೆನಾ? ಹಾಗಾಗಿ ಇದಕ್ಕೆ ರೈಟ್ ಆನ್ಸರ್ ಏನಂತ ನೀವು ಆಲ್ರೆಡಿ ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಿ ಅಂತ ಭಾವಿಸ್ತೀನಿ ನಾನು. ಓಕೆ, ರೈಟ್ ಆನ್ಸರ್ ಇದಕ್ಕೆ ಛತ್ರಪತಿ ಶಿವಾಜಿ ರೈಟ್ ಆನ್ಸರ್ ಇದಕ್ಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 32. ಛತ್ರಪತಿ ಶಿವಾಜಿ ಇದಕ್ಕೆ ರೈಟ್ ಆನ್ಸರ್. ಇದು ಶಿವಾಜಿ ಮಹಾರಾಜವರು 1674ರಲ್ಲಿ ಛತ್ರಪತಿ ಎಂದು ಘೋಷಿಸಿ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಆಡಳಿತ ಕಾರ್ಯಕ್ಷಮತೆ ಮತ್ತು ಸೇನಾ ಸಾಮರ್ಥ್ಯವನ್ನು ಪ್ರದಾನ ಮಾಡಿದರು. ಓಕೆ, ಛತ್ರಪತಿ ಶಿವಾಜಿಯವರು ಏಪ್ರಿಲ್ 19, 1630ರಲ್ಲಿ ಪುಣೆಯಲ್ಲಿ ಹುಡ್ತಾರೆ. ಓಕೆನಾ? ಪುಣೆಯಲ್ಲಿ ಹುಡ್ತಾರೆ. ಅದು ಸ್ವಲ್ಪ ನೆನಪಿರಲಿ. ಇಲ್ಲಿದೆ ನೋಡ್ರಿ ನೇಮ್, ಛತ್ರಪತಿ ಶಿವಾಜಿ ಮಹಾರಾಜ್. ಅವರು ಹುಟ್ಟಿದ್ದು 19 ಫೆಬ್ರವರಿ 1630, ಶಿವನೇರಿ ದುರ್ಗ, ಪುಣೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 32. ಭಾರತದ ಶ್ರೇಷ್ಠ ಡ್ಯಾನ್ಸ್ಗಳಲ್ಲಿ ಒಂದಾದ ಸತ್ರಿಯ ನೃತ್ಯ ಯಾವ ಸಂತ ಪರಿಚಯಿಸಿದ? ಸತ್ರಿಯ ನೃತ್ಯ ಇದು ಯಾವುದಂತ ಎಲ್ಲಿದಂತ ಕೇಳಿಲ್ಲ ಅವರು. ಓಕೆನಾ? ಸತ್ರಿಯ ನೃತ್ಯ ಇದು ಎಲ್ಲಿದಂತ ಭಾಳ ಸರಿ ಕೇಳಿಬಿಟ್ಟಿದ್ದಾನೆ. ಇದು ಅಸ್ಸಾಂದಿದು. ಓಕೆನಾ? ಅಸ್ಸಾಂದಂತ ಎಲ್ಲರೂ ಹೇಳ್ತಾರೆ, ಬಟ್ ಸತ್ರಿಯ ನೃತ್ಯವನ್ನು ಸ್ಟಾರ್ಟ್ ಮಾಡಿದ್ದಾರೆ ಯಾರು ಅಂತ ಕೇಳ್ತಾನೆ. ಓಕೆ, ಆಪ್ಷನ್ ಏನಿದೆ, ಶಂಕರದೇವ, ಚೈತನ್ಯ ಮಹಾಪ್ರಭು, ಕಬೀರ, ತುಳಸಿದಾಸ್ ಅಂತ ಇದೆ. ಇದಕ್ಕೆ ರೈಟ್ ಆನ್ಸರ್ ಯಾವುದು? ಶಂಕರದೇವ. ಅಸ್ಸಾಂನ ವೈಷ್ಣವ ಸಂತ. ಅವರು ವೈಷ್ಣವ ಸಂತರಾಗಿರ್ತಾರೆ. ಭಕ್ತಿ ಪರಂಪರೆಯನ್ನು ಪ್ರಚಾರ ಮಾಡಲು ಸತ್ರಿಯವನ್ನು ಭಕ್ತಿ ನೃತ್ಯ ರೂಪವಾಗಿ ಪರಿಚಯಿಸಿದರು. ಓಕೆನಾ? ಇದೇ ಡ್ಯಾನ್ಸ್ ಅದರದ್ದು. ನೆಕ್ಸ್ಟ್ 33. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವ ಮೊದಲ ಮಹಿಳೆ ಯಾರು? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವ ಮೊದಲ ಮಹಿಳೆ ಯಾರು? ಓಕೆನಾ? ಮಹಿಳೆಯರದಂತ ಬಂದರೆ ಕ್ವಶನ್ನು ಅಲ್ಲಿ ಜಾಸ್ತಿ ಬರ್ತವೆ. ಮೊದಲ ಮಹಿಳೆ ಯಾರು?
ಓಕೆ, ಕಸ್ತೂರಿಬಾ, ಕಮಲಾ ನೆಹರು, ಅನಿಬೆಸೆಂಟು, ಸರೋಜಿನಿ ನಾಯ್ಡು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಅನಿಬೆಸೆಂಟ್ ರೈಟ್ ಆನ್ಸರ್. ಅದಕ್ಕೆ ಯಾವಾಗ ಅಂತಂದರೆ 1917ರಲ್ಲಿ ಆಗ್ತಾರೆ. ಓಕೆನಾ, ಇವರು ಮೊದಲ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿದೆ 1917ರಲ್ಲಿ ಆಗ್ತಾರೆ. ಇವರೇ ಅನಿಬೆಸೆಂಟ್ ಅವರು ಇವರೇ. ಓಕೆ, ಅನಿಬೆಸೆಂಟ್ 1847ರಿಂದ 1933ವರೆಗೂ ಇರ್ತಾರೆ. ಇವರು ಲಂಡನ್ನ ಐರಿಷ್ ಪೇರೆಂಟ್ಸ್. ಅನಿಬೆಸೆಂಟ್ ಅಲ್ಲಿಂದ ಲಂಡನ್ ಬಿಟ್ಟಿರ್ತಾರೆ. 1990ರ ಸಪೋರ್ಟೆಡ್ ಇಂಡಿಯನ್ ಅಟಾನಮಿ ಬ್ರಿಟಿಷ್ ಎಂಪೈರ್. ಓಕೆನಾ, ಹಾಗೆ ಹೋಮ್ ರೂಲ್ ಲೀಗ್ 1914ರಲ್ಲಿ ಸ್ಥಾಪನೆ ಮಾಡಿ ಅರೆಸ್ಟ್ ಆಗ್ತಾರೆ. ಆಮೇಲೆ ನೆಕ್ಸ್ಟ್ 1917ರಲ್ಲಿ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷತೆಯನ್ನು ಕೂಡ ವಹಿಸ್ತಾರೆ. ನೆಕ್ಸ್ಟ್ ತ್ರಿಭುವನ ದಾಸ್ ಪಟೇಲ್. ಓಕೆ, ತ್ರಿಭುವನ ದಾಸ್ ಪಟೇಲ್ ಬಗ್ಗೆ ಕೆಳಗಿನ ಯಾವುದು ಸತ್ಯವಲ್ಲ? ತ್ರಿಭುವನ ದಾಸ್ ಪಟೇಲ್ ಅವರ ಬಗ್ಗೆ ಕೆಳಗಿನಗಳಲ್ಲಿ ಯಾವುದು ನಾಟ್ ಟ್ರೂ, ಯಾವುದು ರಾಂಗ್ ಆಗಿದೆ ಅಂತ. ಓಕೆ, ಒಂದೇದೇನಿದೆ, ಅವರು ಕೈರಾ ಮಿಲ್ಕ್ ಯೂನಿಯನ್ ಸ್ಥಾಪಕರಾಗಿದ್ದರು. ಅವರು ಕೈರಾ ಮಿಲ್ಕ್ ಯೂನಿಯನ್ ಅಮೂಲ್ ಸಂಸ್ಥಾಪಕರಾಗಿದ್ದರಂತೆ. ನೆಕ್ಸ್ಟ್ ಗುಜರಾತ್ನಲ್ಲಿ ತ್ರಿಭುವನ ಸಹಕಾರಿ ವಿಶ್ವವಿದ್ಯಾಲಯ ಸ್ಥಾಪಿಸಲು ಲೋಕಸಭೆ ಬಿಲ್ ಅನ್ನು ಕೂಡ ಅಂಗೀಕರಿಸಿದಂತೆ. ನೆಕ್ಸ್ಟ್ ಸಾಮಾಜಿಕ ಸೇವೆಯ ಪದ್ಮ ವಿಭೂಷಣ ಪ್ರದಾನ ಮಾಡಲಾಗಿತ್ತು ಅಂತ ಹೇಳ್ತಿದ್ದಾರೆ. ಓಕೆನಾ, ನೋಡೋಣ. ನೆಕ್ಸ್ಟ್ ಸಮುದಾಯ ನಾಯಕತ್ವ ರೋಮನ್ ಮ್ಯಾಕ್ಸಸ್ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆನಾ, ಹಾಗಾಗಿ ಇದರಲ್ಲಿ ಯಾವ್ದು ರಾಂಗ್ ಅಂತಂದ್ರೆ ಸಾಮಾಜಿಕ ಸೇವೆಗೆ ಪದ್ಮ ವಿಭೂಷಣ ಕೊಟ್ಟಿದ್ದಾರೆ ಅಂತ ಹೇಳಿದಾರಲ್ವ, ಹಾಗಾಗಿ ಇದೇ ರಾಂಗ್. ಪದ್ಮ ವಿಭೂಷಣ ಕೊಟ್ಟಿಲ್ಲ ಅವ್ರಿಗೆ, ಹಾಗಾಗಿ ಆಪ್ಷನ್ ಸಿ ರಾಂಗ್. ಯಾವ್ದು ಸಿ ರಾಂಗ್ ಇದರಲ್ಲಿ? ಓಕೆ, ಇದು ಸಿ ರಾಂಗ್. ರಾಮನ್ ಮ್ಯಾಗ್ಸೆಸ್ ಪ್ರಶಸ್ತಿ ಗೌರವ ನೀಡಿರ್ತಾರೆ, ಪದ್ಮ ವಿಭೂಷಣಕ್ಕೂ ಅವನ್ನ ನೀಡಿರೋದಿಲ್ಲ ಅವರಿಗೆ. ನೆಕ್ಸ್ಟ್ 35ನೇ ಕ್ವಶನ್, ಮೊಘಲ್ ವ್ಯವಸ್ಥೆಯಲ್ಲಿ ರಾಜರು ಮತ್ತು ಜಮೀನ್ದಾರರ ಆಡಳಿತ ಪಾತ್ರಗಳು ಹೇಗೆ ವಿಭಿನ್ನವಾಗಿದ್ದಾವೆ? ಮೊಘಲ್ ವ್ಯವಸ್ಥೆಯಲ್ಲಿ ರಾಜರು ಮತ್ತು ಜಮೀನ್ದಾರರ ಆಡಳಿತ ಪಾತ್ರಗಳು ಹೇಗೆ ವಿಭಿನ್ನವಾಗಿದ್ದಾವೆ? ಓಕೆನಾ, ಎ ಜಮೀನ್ದಾರರು ರಾಜರ ಅಡಿಯಲ್ಲಿ ಉಪ ತೆರಿಗೆ ಅಧಿಕಾರಿಯಾಗಿದ್ದರು. ಆಪ್ಷನ್ ಬಿ, ರಾಜರು ಮತ್ತು ಜಮೀನ್ದಾರರು ಸಮಾನ ಪಾತ್ರ ವಹಿಸಿದ್ದರು, ಆದರೆ ಧಾರ್ಮಿಕ ನಂಬಿಕೆಗಳಲ್ಲಿ ವ್ಯತ್ಯಾಸವಿತ್ತು. ಆಪ್ಷನ್ ಸಿ, ರಾಜರು ವಿಶಾಲ ಪ್ರದೇಶಗಳನ್ನು ಆಡಳಿತ ಮಾಡುತ್ತಿದ್ದರು ಮತ್ತು ಮೇಲು ನಿಲುವಿನಲ್ಲಿ ಇದ್ದರು. ಜಮೀನ್ದಾರರು ಪ್ರಮುಖವಾಗಿ ಭೂಮಿ ಸಂಖ್ಯೆ ಸಂಗ್ರಹಣೆಯಲ್ಲಿ ತೊಡಗಿದ್ದರು. ಆಪ್ಷನ್ ಡಿ, ಜಮೀನ್ದಾರರು ಸಂಪೂರ್ಣ ರಾಜಕೀಯ ನಿಯಂತ್ರಣ ನಡೆಸುತ್ತಿದ್ದಾರೆ, ರಾಜರು ಕೇವಲ ಸಾಂಪ್ರದಾಯಿಕ ಹುದ್ದೆಗಳನ್ನು ಹೊಂದಿದ್ದರು ಅಂತ ಹೇಳ್ತಾನೆ. ಓಕೆನಾ, ಇದಕ್ಕೆ ಯಾವುದು ರೈಟ್ ಆನ್ಸರ್ ಅಂದ್ರೆ ಮೊಘಲ್ ವ್ಯವಸ್ಥೆಯಲ್ಲಿ ರಾಜರು ಮತ್ತು ಜಮೀನ್ದಾರರ ನಡುವಿನ ಆಡಳಿತ ಪಾತ್ರಗಳು ಹೇಗೆ ಡಿಫ್ರೆಂಟ್ ಆಗಿದ್ವು ಅಂತ ನೋಡೋದಾದ್ರೆ ಆಪ್ಷನ್ ಸಿ ರೈಟ್ ಆನ್ಸರ್. ಇದಕ್ಕೆ ರಾಜರು ವಿಶಾಲ ಪ್ರದೇಶಗಳನ್ನು ಆಡಳಿತ ಮಾಡುತ್ತಿದ್ದರು ಮತ್ತು ಮೇಲು ನಿಲುವಿನಲ್ಲಿ ಕೂಡ ಇದ್ದರು. ಜಮೀನ್ದಾರರು ಪ್ರಮುಖವಾಗಿ ಭೂಮಿ ಸಂಖ್ಯೆ ಸಂಗ್ರಹಣೆಯಲ್ಲಿ ತೊಡಗಿದ್ದರು. ಓಕೆನಾ, ರಾಜರ ಆಳ್ವಿಕೆ ಮಾಡಿ ಭೂಮಿ ಸಂಖ್ಯೆ ಸಂಗ್ರಹಣೆಯಲ್ಲಿ ಜಮೀನ್ದಾರರು ತೊಡಗಿರ್ತಾರೆ. ಹಾಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್. ಆಪ್ಷನ್ ಸಿ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ. 36 ಸೈಮನ್ ಆಯೋಗ 1927ರಲ್ಲಿ ನೆಹರು ವರದಿ 1928ರಲ್ಲಿ ಹೋಲಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೈಮನ್ ಆಯೋಗ 1927, ನೆಹರು ವರದಿ 1928 ಹೋಲಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೈಮನ್ ಆಯೋಗವನ್ನು ಭಾರತೀಯ ರಾಜಕೀಯ ಪಕ್ಷಗಳು ಬಹುತೇಕ ಬ್ರಿಟಿಷ್ ಸದಸ್ಯರಿಂದ ಕಾರಣ ಹಿಂಜರಿದರು. ಅಂದ್ರೆ ಸೈಮನ್ ಆಯೋಗವು ಭಾರತೀಯ ರಾಜಕೀಯ ಪಕ್ಷಗಳು ಬಹುತೇಕ ಬ್ರಿಟಿಷ್ ಸದಸ್ಯರಾಗಿದ್ದ ಕಾರಣಕ್ಕಾಗಿ ಹಿಂಜರಿದವು ಅಂತ ಹೇಳ್ತಾ ಇದ್ದಾರೆ. ಎರಡನೇ ಆಪ್ಷನ್, ನೆಹರು ವರದಿ ಭಾರತದ ಸಂಪೂರ್ಣ ಸ್ವಾತಂತ್ರ್ಯವನ್ನು ತಕ್ಷಣ ಗುರಿಯಾಗಿ ಸೂಚಿಸಿತು. ಓಕೆನಾ, ಇದರಲ್ಲಿ ಯಾವುದು ಯಾವ ಹೇಳಿಕೆ ಸತ್ಯವಲ್ಲ ಕೇಳ್ತಾನೆ. ಓಕೆನಾ, ಸೊ ಒಂದು ನಿಮಿಷ ಕಂಪ್ಯಾರಿಟಿವ್ ಮಾಡಿ ಯಾವ ಹೇಳಿಕೆ ಪರಿಗಣಿಸಿ ಅಂತ ಹೇಳ್ತಾನೆ. ಓಕೆ, ಹೇಳಿ ಇವಾಗ. ಇದಕ್ಕೆ ಒಂದು ಅಥವಾ ಎರಡೂ ರಾಂಗ್. ಇದಕ್ಕೆ ಎರಡೂ ರಾಂಗ್. ಓಕೆನಾ, ಸೈಮನ್ ಆಯೋಗ ಭಾರತೀಯ ರಾಜಕೀಯ ಪಕ್ಷಗಳು ಬಹುತೇಕ ಬ್ರಿಟಿಷರಿದ್ದ ಕಾರಣ ಅಂತ ಹೇಳ್ತಿದ್ರೆ ಇಲ್ಲ, ರಾಂಗ್. ಅದಕ್ಕೆಲ್ಲ ಆ ರೀಸನ್ ಅಲ್ಲ. ಓಕೆ, ನೆಕ್ಸ್ಟ್ ನೆಹರು ವರದಿಯವರು ಭಾರತ ಸಂಪೂರ್ಣ ತತ್ಕ್ಷಣದ ಗುರಿ ಅಂತ ಹೇಳಿದ್ರು. ಇಲ್ಲ, ತತ್ಕ್ಷಣದ ಗುರಿನೂ ಕೂಡ ಅಲ್ಲ. ಹಾಗಾಗಿ ಎರಡೂ ಕೂಡ ನೆಹರು ವರದಿ ಇದು ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿರಲ್ಲ. ಓಕೆನಾ, ಹಾಗಾಗಿ ಎರಡೂ ಹೇಳಿಕೆಗಳು ಕೂಡ ರಾಂಗ್. ನೆಕ್ಸ್ಟ್ ಓಕೆನಾ, ಎರಡು ಹೇಳಿಕೆಗಳು ಕೂಡ ರಾಂಗ್. ಸೈಮನ್ ಆಯೋಗ ಭಾರತೀಯ ಸದಸ್ಯರ ಕಾರಣ ಹಿಂಜರಿಯಲಾಗಿದೆ. ಭಾರತೀಯ ಸದಸ್ಯರಿಲ್ಲದ ಕಾರಣ ನೆಹರು ವರದಿ ಸಂಪೂರ್ಣ ಸ್ವಾತಂತ್ರ್ಯವಲ್ಲ, ಡೊಮಿನಿಯನ್ ಹಕ್ಕುಗಳಿಗೆ ಮಾತ್ರ ಮಾಡಿರ್ತಾರೆ. ಬಟ್ ಇದು ನನಗೆ ಆಪ್ಷನ್ ಫಸ್ಟ್ ರೈಟ್ ಅನ್ಸುತ್ತೆ. ಓಕೆನಾ, ಆಪ್ಷನ್ ಫಸ್ಟ್ ರೈಟ್ ಅನ್ಸುತ್ತೆ. ಬ್ರಿಟಿಷ್ ಸದಸ್ಯರಿದ್ದ ಕಾರಣಕ್ಕೆ ಹಿಂಜರಿತಾರೆ ಅಂತ. ಬಟ್ ಇಲ್ಲಿ ಕೀ ಆನ್ಸರ್ ಅಲ್ಲಿ SSC ಕೀ ಆನ್ಸರ್ ಅಲ್ಲಿ ಎರಡೂ ರೈಟ್ ಅಂತ ಕೊಟ್ಟಿದ್ದೇನೆ. ಓಕೆನಾ, ಜಸ್ಟ್ ಕ್ಲಾರಿಫೈ ಮಾಡ್ತೀನಿ ಅದನ್ನ ಯೂಟ್ಯೂಬ್ ಇದು ಟೆಲಿಗ್ರಾಮ್ ಅಲ್ಲಿ. ಓಕೆ, ನೆಕ್ಸ್ಟ್ ಕೆಳಗಿನ ಜೋಡಿಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗಿದೆ? ಕರೆಕ್ಟ್ಲಿ ಮ್ಯಾಚ್ಡ್. ಮಿಷನ್ ಶಕ್ತಿ, PMAAGY ಸ್ವದೇಶ್ ದರ್ಶನ್ 2.0, PM ಜನ್ಮ. ಓಕೆನಾ, ಇದರಲ್ಲಿ ಯಾವುದು ಸರಿಯಾಗಿ ಹೊಂದಿಕೆ ಆಗಿದೆ ಅಂತ. ಓಕೆನಾ, ಸೊಂದೇಕೆ ಯಾವ್ದು ಕೇಳಿರ್ತಾನೆ. ಓಕೆನಾ, ಇದರಲ್ಲಿ ಇವಾಗ ಫಸ್ಟ್ನೇದು ಮಿಷನ್ ಶಕ್ತಿ ಇದು ವುಮೆನ್ಸ್ ರಿಲೇಟೆಡ್ ಬರ್ತೈತಿ, ಪುರುಷರ ಅಂತ ಕೂಡ. ಹಂಗಾಗಿ ರಾಂಗು. ಪ್ರಧಾನಮಂತ್ರಿ ಅಗ್ರಿ
ಪ್ರಧಾನಮಂತ್ರಿ ಅಗ್ರಿ ಇದು ಹಿಂದುಳಿದ ಪ್ರದೇಶಗಳಿಗೆ ಅಂತ ಕೊಟ್ಟಿದ್ದಾನೆ. ಇದು ಪ್ರಧಾನಮಂತ್ರಿ ಆದಿ ಗ್ರಾಮ ಯೋಜನೆ ಅದ್ರ ರಿಲೇಟೆಡ್ ಬರುತ್ತೆ ಇದು. ನೆಕ್ಸ್ಟು ಸ್ವದೇಶ ದರ್ಶನ ವಿಷಯಾಧಾರಿತ ಪ್ರವಾಸೋದ್ಯಮ ಇದು ಸಿ ರೈಟು. PM ಜನ್ಮ ಇದು ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಬಗ್ಗೆ ಬರುತ್ತೆ. ಓಕೆನಾ, ಹಾಗಾಗಿ ಇದು ರಾಂಗು. ಇದಕ್ಕೆ ಆಪ್ಷನ್ನು ಸಿ ರೈಟು. ಎಕ್ಸ್ಪ್ಲೇನ್ ಮುಂದೆ ತೋರಿಸ್ತೇನೆ ನಿಮಗೆ. ಓಕೆನಾ, ಸ್ವದೇಶ ದರ್ಶನ ಸಿ ರೈಟ್ ಇದಕ್ಕೆ. ನೆಕ್ಸ್ಟ್ ಮಿಷನ್ ಶಕ್ತಿ ಇದು ಏಮ್ ಟು ಸ್ಟ್ರೆಂಥನ್ ವುಮೆನ್ಸ್ ಸೇಫ್ಟಿ ಸೆಕ್ಯೂರಿಟಿ ಅಂಡ್ ಎಂಪವರ್ಮೆಂಟ್ ಥ್ರೂ ದ ಇಂಟಿಗ್ರೇಟಿವ್ ಅಪ್ರೋಚ್ ಆಫ್ ಲೈಫ್ ಸೈಕಲ್ ಕಂಟಿನ್ಯೂಟಿ ಸ್ಟ್ರಾಟಜಿ. ಓಕೆನಾ, PMAAJY ಅಂದರೆ ಪ್ರಧಾನಮಂತ್ರಿ ಆದಿ ಆದರ್ಶ ಗ್ರಾಮ ಯೋಜನಾ ಸ್ಕೀಮ್ ಇಂಪ್ಲಿಮೆಂಟೆಡ್ ಬೈ Ministry of Tribal Affairs to promote integrated socio-economic development villages with significant tribal populations. Okay, next PM Janma. It aims uplift particularly vulnerable tribal groups other related to PM Janma. Okay, next question number 38. CR Das ರವರು ಸಾವಿನ ನಂತರ ಬೆಂಗಾಲ್ ಕಾಂಗ್ರೆಸ್ 2 ಹಂತಗಳಲ್ಲಿ ವಿಭಜಿತವಾಗುವ ಅನುಶೀಲನ ಗುಂಪು ಯಾರೊಂದಿಗೆ ಸೇರ್ತದೆ ಅಂದರೆ ಬೆಂಗಾಲ್ ಕಾಂಗ್ರೆಸ್ 2 ರೀತಿಯಾಗಿ ಡಿವೈಡ್ ಆಗ್ತದೆ ಅಂತೆ. ಅದರಲ್ಲಿ ಅನುಶೀಲನ ಗುಂಪು ಅದು ಯಾರೊಂದಿಗೆ ಸಂಬಂಧ ಹೊಂದಿರ್ತದೆ ಅಂದ್ರೆ ಜೇಮ್ಸ್ ಹೆಂಗುಪ್ತಾರೊಂದಿಗೆ ಸಂಬಂಧ ಹೊಂದತೈತಿ. ಇನ್ನೊಂದು ಗುಂಪು ಬರ್ತೈತೆ, ಅದು ಸುಭಾಷ್ ಚಂದ್ರ ಬೋಸ್ ರವರೊಂದಿಗೆ ಸಂಬಂಧ ಹೊಂದತಿ. ಓಕೆನಾ, ಇಲ್ಲಿದೆ ಜೇಮ್ಸ್ ಹೆಂಗುಪ್ತಾ. ಓಕೆನಾ, ಜೇಮ್ಸ್ ಹೆಂಗುಪ್ತಾ ಕೊಲಾಬರೇಟಿವ್ ವಿತ್ ದ ಅನುಶೀಲನ ಗ್ರೂಪ್ ಇನ್ ಬೆಂಗಾಲ್ ರೆವಲ್ಯೂಷನರಿ ಆಕ್ಟಿವಿಟೀಸ್ ಪೋಸ್ಟ್ CR ದಾಸ್. ಓಕೆನಾ, CR ದಾಸ್ ರವರ ಮೃತ್ಯು ನಂತರ ಬಂಗಾಳ ಕ್ರಾಂತಿಕಾರಿ ಚಟುವಟಿಕೆ ಜೇಮ್ಸ್ ಹೆಂಗುಪ್ತಾರವರು ಅನುಶೀಲನ ಗುಂಪಿನೊಂದಿಗೆ ಸೇರಿದರು. 1925ರಲ್ಲಿ ಬೆಂಗಾಲ ಕಾಂಗ್ರೆಸ್ ಡಿವೈಡ್ ಆಗ್ತದಂತೆ. ಓಕೆನಾ, ಸುಭಾಷ್ ಚಂದ್ರ ಬೋಸ್ ಅನದರ್ ಜೇಮ್ಸ್ ಹೆಂಗುಪ್ತಾ ಅಂದ್ರೆ ಇನ್ನೊಂದು ಐತಲ್ವಾ, ಅದು ಸುಭಾಷ್ ಚಂದ್ರ ಬೋಸ್ ಅವರು ಹ್ಯಾಂಡಲ್ ಮಾಡ್ತಾರೆ. ನೆಕ್ಸ್ಟ್ 39. ಸ್ವಾತಂತ್ರ್ಯದ ಕಾಲದ ತತ್ಕ್ಷಣದ ಅವಧಿಯಲ್ಲಿ 1947ರ ಹೆಚ್ಚಿನ ಭಾರತೀಯ ಜನತೆಯ ಪ್ರಮುಖ ಉದ್ಯೋಗ ಯಾವುದು? 1947ರಲ್ಲಿ ಹೆಚ್ಚಿನ ಭಾರತೀಯ ಜನತೆಯ ಪ್ರಮುಖ ಉದ್ಯೋಗ ಯಾವುದು? ಕೃಷಿ, ಮಾಹಿತಿ ತಂತ್ರಜ್ಞಾನ, ಕೈಗಾರಿಕೆ, ಸೇವೆ ಅಂತ ನೋಡೋದಾದ್ರೆ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತಂದ್ರೆ ಕೃಷಿ, ಮಾಹಿತಿ ತಂತ್ರಜ್ಞಾನ, ಕೈಗಾರಿಕೆ, ಸೇವೆಗಳಂತ ಕೊಡ್ತಾನೆ. ಇದಕ್ಕೆ ರೈಟ್ ಆನ್ಸರ್ ಕೃಷಿ. 1947 ಕೃಷಿನೇ ಮೇಜರ್ ಆಗಿ ಮಾಡ್ತಿರ್ತಾರೆ. ಕೃಷಿ ರೈಟ್ ಆನ್ಸರ್ ಅದಕ್ಕೆ. ನೆಕ್ಸ್ಟ್ ಕ್ವಶನ್ ನಂಬರ್ 40. ವೇಸರ ಶೈಲಿಯ ದೇವಾಲಯ ವಾಸ್ತುಶಿಲ್ಪ 2 ಶೈಲಿಗಳನ್ನು ಸಂಯೋಜನೆ ಹೊಂದಿರ್ತದೆ. ಅಂದ್ರೆ ವೇಸರ ಶೈಲಿಯ ಅದೊಂದು ಆರ್ಕಿಟೆಕ್ಚರ್. ಓಕೆನಾ, ವೇಸರ ಶೈಲಿ ಅನ್ನೋದು ಅದು ಯಾವ 2 ರೀತಿಯ ವಾಸ್ತು ಶೈಲಿಗಳನ್ನು ಜಾಯಿಂಟ್ ಮಾಡ್ಕೊಂಡು ವೇಸರ ಶೈಲಿ ಸ್ಟಾರ್ಟ್ ಮಾಡಿರ್ತಾರೆ ಅಂತ. ಓಕೆನಾ, ಗಾಂಧಾರ ಮತ್ತು ಫ್ರೆಂಚ್ ಅಂತ ಕೊಟ್ಟಿದ್ದಾನೆ, ನಾಗರ ಮತ್ತು ಗೋಟಿಕ್, ದ್ರಾವಿಡಿಯನ್ ಮತ್ತು ನಾಗರ, ಮೊಘಲ್ ಮತ್ತು ದ್ರಾವಿಡಿಯನ್. ಓಕೆ, ಇದಕ್ಕೆ ರೈಟ್ ಆನ್ಸರ್ ಯಾವುದು? ಓಕೆ, ರೈಟ್ ಆನ್ಸರ್ ಯಾವುದು ಅಂದ್ರೆ ದ್ರಾವಿಡಿ ಮತ್ತು ನಾಗರ. ಓಕೆನಾ, ದ್ರಾವಿಡ ಅಂತಂದ್ರೆ ಹಿಂಗ್ ಒಂಥರ ಈ ತರ ಇರುತ್ತೆ, ಫುಲ್ಲು ಸಡನ್ಲಿ ಎತ್ತರ ಇದ್ದಂಗೆ ಇರುತ್ತೆ, ಒಂಥರ ಈ ತರ ಕಾಣುತ್ತೆ. ಓಕೆ, ವೇಸರ ಅಂತಂದ್ರೆ ಇದು ಸ್ವಲ್ಪ ಸ್ಲೋಪ್ ನಂಗೆ ಕಾಣುತ್ತೆ, ಹಿಂಗೆ ಬರುತ್ತೆ. ಓಕೆ, ಇದು ಸ್ವಲ್ಪ ಇವೆರಡು ಮಿಕ್ಸ್ ಮಾಡ್ಕೊಂಡು ಇದು ಸ್ವಲ್ಪ ಹಿಂಗ್ ವೈಡ್ ತರ ಕಂಡು ಬರ್ತೈತಿ. ಅದು ಯಾವ್ದಂದ್ರೆ ಇದು ವೇಸರ ಶೈಲಿ. ನೆಕ್ಸ್ಟ್ ಪಿಕ್ಚರ್ ಇರಬೇಕು, ತೋರಿಸ್ತೀನಿ ತಡ್ರಿ. ಓಕೆನಾ, ಇದು ದ್ರಾವಿಡ ಮತ್ತು ನಾಗರ ಸೇರಿ ವೇಸರ ಶೈಲಿ ಆಗುತ್ತೆ. ರೈಟ್, ಇದು ನಾಗರ ಶೈಲಿ. ಓಕೆನಾ, ಇದು ದ್ರಾವಿಡ. ವೇಸರ ಮತ್ತು ನಾಗರ ಎರಡೂ ಸೇರ್ಕೊಂಡು ದ್ರಾವಿಡ ಶೈಲಿ ಆಗ್ತದೆ. ಓಕೆನಾ, ಇಲ್ಲಿದೆ ನೋಡ್ರಿ, ಇದು ನಾಗರ ಶೈಲಿ. ಇದು ಹಿಂಗ್ ಬರುತ್ತೆ, ಹಿಂಗ್ ಬರೋದು ನಾಗರ ಶೈಲಿ. ಇದು ವೇಸರ ಶೈಲಿ, ಇದು ವೇಸರ. ಓಕೆ, ಇದು ವೇಸರ. ಇವೆರಡು ಮಿಕ್ಸ್ ಆಗಿ ಇದೈತಲ್ವಾ ದ್ರಾವಿಡ ಶೈಲಿ, ಸ್ವಲ್ಪ ಎರಡು ಮಿಕ್ಸ್ ಆಗಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 41. ಹುಯೆನ್ಸಾಂಗ್ ಯಾರನ್ನು ವಿಶ್ವದ 4 ಬೆಳಗುಗಳಲ್ಲಿ ಒಬ್ಬರು ಎಂದು ಕರೆಯುತ್ತಿದ್ದರು ಹಾಗೂ ಭಾರತೀಯ ಐನ್ಸ್ಟೀನ್ ಎಂದು ಸಹ ಕರೆಯುತ್ತಿದ್ದರು? ಓಕೆನಾ, ಇವೆರಡರಲ್ಲಿ ಒಂದು ಗೊತ್ತಾದ್ರೂ ಕೂಡ ನೀವು ಆನ್ಸರ್ ಮಾಡ್ಬೋದು. ಈಗ ಭಾರತೀಯ ಐನ್ಸ್ಟೀನ್ ಅಂತ ಯಾರಂದ್ರೆ ನಿಮ್ಗೆ ಎಷ್ಟೇ ಗೊತ್ತಿದ್ರು ಕೂಡ ಇದಕ್ಕೆ ರೈಟ್ ಆನ್ಸರ್ ಮಾಡ್ಬೋದು. ಓಕೆನಾ, ಚರಕ, ವಸುಮಿತ್ರ, ಅಶ್ವಘೋಷ, ನಾಗಾರ್ಜುನ ಅಂತ ಕೊಡ್ತಾನೆ. ಇದಕ್ಕೆ ರೈಟ್ ಆನ್ಸರ್ ನಾಗಾರ್ಜುನ. ನೆಕ್ಸ್ಟ್ ರೈಟ್ ಆನ್ಸರ್ ನಾಗಾರ್ಜುನ. ಇವರು ನಾಗಾರ್ಜುನ ಭಾರತೀಯ ತತ್ವಶಾಸ್ತ್ರ ಮತ್ತು ತರ್ಕದಲ್ಲಿ ಮಹತ್ವಪೂರ್ಣ ಕೊಡುಗೆ ನೀಡಿದ ಬೌದ್ಧ ತತ್ವಜ್ಞಾನಿ ಕೂಡ ಆಗಿದ್ದಾರೆ ಇವರು ನಾಗಾರ್ಜುನ ಅವರು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 42. ರಾಯಚೂರು ಯುದ್ಧದಲ್ಲಿ ವಿಜಯನಗರದ ಕೃಷ್ಣದೇವರಾಯರನ್ನು ಸೋಲಿಸಿದ ನಾಯಕ ಯಾರು? ಅಲಾವುದ್ದೀನ್ ಖಿಲ್ಜಿ, ಅಹಮದ್ ಶಾ ಬ್ರಾಹ್ಮಣಿ, ಇಬ್ರಾಹಿಂ ಲೂದಿ, ಆದಿಲ್ ಶಾ ಆಫ್ ಬಿಜಾಪುರ್. ರೈಟ್ ಆನ್ಸರ್ ಏನಿದಕ್ಕೆ? ಓಕೆ, ಬಿಜಾಪುರದ ಆದಿಲ್ ಶಾ. ಓಕೆನಾ, ಬಿಜಾಪುರದ ಆದಿಲ್ ಶಾ ರೈಟ್ ಆನ್ಸರ್. ಇದು ಆಪ್ಷನ್ ಡಿ ರೈಟ್ ಆನ್ಸರ್. 1520ರಲ್ಲಿ ಯುದ್ಧ ನಡೆಯುತ್ತೆ, ರಾಯಚೂರು ಯುದ್ಧ.
ನೆಕ್ಸ್ಟ್ ಹಾಗೆ ಈ PDF ಏನಾದರೂ ನಿಮ್ಗೆ ಬೇಕಾದಂದರೆ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ, ಅಲ್ಲಿ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 43. ವೈಟ್. 18ನೇ ಶತಮಾನದಲ್ಲಿ ಬ್ರಿಟಿಷ್ ರಾಜಧಾನಿ ಸಂಗ್ರಹವನ್ನು ಕೈಗಾರಿಕಾ ಅಭಿವೃದ್ಧಿ ಮರು ನಿವೇಶಿಸಲಾಗಿದೆ. ನೆಕ್ಸ್ಟ್ ರಾಜಧಾನಿಯನ್ನು ಹೆಚ್ಚಿನವಾಗಿ ವ್ಯಾಪಾರಗಳು ಮತ್ತು ಕೈಗಾರಿಕಾ ಉದ್ಯಮಗಳು ನಿಯಂತ್ರಿಸುತ್ತಿದ್ದರು, ಜಾಗೀರುದಾರರು ಅಖ್ಯಾತ ವರ್ಗವಲ್ಲ ಅಂತ ಹೇಳಿದ್ದಾನೆ. ಓಕೆನಾ, ಇದರಲ್ಲಿ 43 ಕ್ವಶನ್ಸು 18ನೇ ಶತಮಾನದ ಬಗ್ಗೆ ಕೇಳ್ತಿದ್ದಾನೆ. ಬ್ರಿಟಿಷ್ ರಾಜಧಾನಿ ಅದರ ರಿಲೇಟೆಡ್. ಓಕೆ, ಯಾವ್ದು ಆನ್ಸರ್ ಅಂತಂದು ನೀವು ಟಿಕ್ ಮಾಡ್ಕೋಬೇಕು. ಓಕೆ, ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಎ ಮತ್ತು 6 ಎರಡೂ ಸತ್ಯವಾಗಿರ್ತವೆ. 18ನೇ ಶತಮಾನದ ಬ್ರಿಟಿಷ್ ರಾಜಧಾನಿ ಸಂಗ್ರಹವನ್ನು ಕೈಗಾರಿಕಾ ಅಭಿವೃದ್ಧಿ ಮರು ನಿವೇಶಿಸಲಾಗಿದೆ. ರೈಟ್. ರಾಜಧಾನಿ ಹೆಚ್ಚಿನವಾಗಿ ವ್ಯಾಪಾರ ಮತ್ತು ಕೈಗಾರಿಕಾ ಉದ್ಯಮಗಳನ್ನು ನಿಯಂತ್ರಿಸಲು ಜಾಗೀರುದಾರರು ಆಗಿರ್ತಾರೆ. ಓಕೆನಾ, ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್. ಎ ಮತ್ತು 6 ಎರಡೂ ಸತ್ಯ. ಆರ್ ಸರಿಯಾದ ವಿವರಣೆ ಆಗಿದೆ. ಓಕೆ, ಆಪ್ಷನ್ ಡಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 44 ಏನು ಕೊಟ್ಟಿದ್ದಾನೆ? ಉದಯಗಿರಿ. ಓಕೆನಾ, ಉದಯಗಿರಿ, ಗುಂಡುಪಲ್ಲೆ, ಖಂಡಗಿರಿ. ಆರ್ಕಿಟೆಕ್ಚರ್ ಫೀಚರ್ ಕೇಳಿದ್ದಾನೆ ಯಾವ ಥರ ಅಂತ. ಉದಯಗಿರಿ ಸರ್ಕಲರ್, ಚೈತ್ಯ ಮತ್ತು ಸ್ತೂಪ, ಆರ್ಚ್. ರೈಟ್. ಇದು ಎಲ್ಲ ಒಂದ್ಸೆ ನಾನು ಗುಂಡುಪಲ್ಲೆ ಇದು ಪ್ರಾಣಿ ರೂಪದ ಕಲ್ಲು ಪ್ರಣನ. ಇದು ಕೂಡ ರೈಟ್. ನೆಕ್ಸ್ಟು ಇಲ್ಲ ಇದು ನೆಕ್ಸ್ಟು ಕಂದಗಿರಿ ಪಿಲ್ಲರ್ ವೆರಂಡಾ ವಿತ್ ಸೆಲ್ ಅಟ್ ದ ಬ್ಯಾಕ್. ಓಕೆನಾ, ಇದು ಎ ಒಂದೇದು ರೈಟು, ಒಂದಕ್ಕೊಂದು ರೈಟು. ಇವೆರಡು ಉಲ್ಟಾ ಪಲ್ಟಾ ಆಗಬೇಕು. ಓಕೆನಾ, ಆಪ್ಷನ್ ಡಿ ರೈಟ್ ಆನ್ಸರ್. ಅದಕ್ಕೆ ಆಪ್ಷನ್ ಡಿ ರೈಟ್ ಆನ್ಸರ್. ಆಪ್ಷನ್ ಡಿ ಇಲ್ಲಿದೆ. ಉದಯಗಿರಿ ವೃತ್ತಾಕಾರದ ಚೈತ್ಯ, ಗುಂಡುಪಲ್ಲಿ ಪ್ರಾಣಿ ರೂಪದ ಕಲ್ಲು ಉತ್ಖನನ, ಖಂಡಗಿರಿ ಜೈನ ಸನ್ಯಾಸಿಗಳ ಪಿಲ್ಲರ್ ಹೊಂದಿರುವ ಗುಹೆಗಳು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 45. ಅಜ್ಮೀರ್ ಶರೀಫ್ನಲ್ಲಿ ಉರ್ಸ್ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಓಕೆನಾ, 45. ಕ್ವಶನ್ ನಂಬರ್ 45 ಏನಿದೆ? ಚಂದ್ರಕಾಲಿಕೆ ಅಂಕಿತವನ್ನು ಅನುಸರಿಸುತ್ತದೆ ಮತ್ತು ಸಂತಾನ ಮರಣವನ್ನು ಸೂಚಿಸುತ್ತದೆ. ಆಪ್ಷನ್ ಬಿ ವಾರ್ಷಿಕವಾಗಿ ಸೌರಕಾಲಿಕ ಅಂಕಿತವನ್ನು ಅನುಸರಿಸಿ ಆಚರಿಸಲಾಗುತ್ತದೆ. ಆಪ್ಷನ್ ಸಿ ಖ್ವಾಜಾ ಮೊಯಿನುದ್ದೀನ್ ಚಿಸ್ಟಿಕ್ ಜನ್ಮದಿನವನ್ನು ಸೂಚಿಸುತ್ತದೆ. ಆಪ್ಷನ್ ಡಿ ರಂಜಾನ್ ಸಮಯದಲ್ಲಿ 5 ವರ್ಷಕ್ಕೆ ಒಂದೇ ಬಾರಿ ಆಚರಿಸಲಾಗುತ್ತದೆ. ಯಾವುದು? ಅಜ್ಮೀರ್ ಶರೀಫ್ನಲ್ಲಿ ಉರ್ಸ್. ಓಕೆನಾ, ಇದು ಯಾವುದು ರೈಟ್ ಅದಕ್ಕೆ ಆನ್ಸರ್ ಅಂತ. ಓಕೆನಾ, ಚಂದ್ರಕಾಲಿಕ. ಆಪ್ಷನ್ ಎ ಚಂದ್ರಕಾಲಿಕ ಅಂಕಿಯನ್ನು ಅನುಸರಿಸುತ್ತದೆ ಮತ್ತು ಸಂತನ ಮರಣವನ್ನು ಸೂಚಿಸುತ್ತದೆ. ಯಾವುದು? ಅಜ್ಮೀರ್ ಶರೀಫ್ನ ಉರ್ಸು ಸಂತಾನ ಮರಣವನ್ನು ಸೂಚಿಸುತ್ತದೆ, ಅವರ ಮರಣವನ್ನು ಸೂಚಿಸುತ್ತದೆ ಅಂತ. ದ ಲೂನರ್ ಕ್ಯಾಲೆಂಡರ್ ಮಾರ್ಕ್ಸ್ ದ ಸನ್ಸ್ ಡೆತ್. ಓಕೆ, ನೆಕ್ಸ್ಟ್ ಅದರ ವರ್ಷವಾಗಿ ಅದನ್ನ ಆಚರಣೆ ಮಾಡ್ತಾರೆ. ಅದರ ವರ್ಷವಾಗಿ ಪ್ರತಿ ವರ್ಷ. ಓಕೆನಾ, ಅಜ್ಮೀರ್ ಶರೀಫ್ನ ಉರ್ಸನ್ನು. 46. ನೆಕ್ಸ್ಟ್ ಕ್ವಶನ್ 46. ದಕ್ಷಿಣ ಏಷ್ಯಾದಲ್ಲಿನ ವಿಶೇಷವಾಗಿ ಶ್ರೀವಿಜಯ ಸಾಮ್ರಾಜ್ಯದ ವಿರುದ್ಧ ವಿಸ್ತೃತ ಸಮುದ್ರ ಯಾತ್ರೆಗೆ ಯಾವ ಚೋಳ ರಾಜನನ್ನು ಶ್ರೇಯಸ್ಸು ನೀಡಲಾಗಿದೆ? ರಾಜೇಂದ್ರ ಚೋಳ, ಕುಲೋತ್ತುಂಗ ಚೋಳ, ವಿಜಯಾಲಯ ಚೋಳ, ರಾಜರಾಜ ಚೋಳ. ಓಕೆನಾ, ರಾಜರಾಜ ಚೋಳ. ಇದಕ್ಕೆ ರೈಟ್ ಆನ್ಸರ್ ರಾಜರಾಜ ಚೋಳ. ರೈಟ್ ಆನ್ಸರ್ ಆಪ್ಷನ್ ಡಿ ರಾಜರಾಜ ಚೋಳ. ಅಂದರೆ ದಕ್ಷಿಣ ಏಷ್ಯಾ ನಮ್ಮ ಈಗ ಕರ್ನಾಟಕ, ಕೇರಳ ಈ ಕಡೆ ಎಲ್ಲವು. ಓಕೆನಾ, ಇದು ಶ್ರೀಲಂಕಾದ ರಿಲೇಟೆಡ್ ಬರುತ್ತೆ. ದಕ್ಷಿಣ ಏಷ್ಯಾ ವಿಶೇಷವಾಗಿ ಶ್ರೀ ವಿಜಯ ಸಾಮ್ರಾಜ್ಯದ ವಿರುದ್ಧ ವಿಸ್ತೃತ ಸಮುದ್ರ ಯಾತ್ರೆ ಅಂದರೆ ಶ್ರೀಲಂಕಾಕ್ಕೆ ಆ ಕಡೆ ಹೋಗಿ ರಾಜಚೋಳ ಯಾರು ಅಂತಂದರೆ ರಾಜರಾಜ ಚೋಳ ಫಸ್ಟ್. ಓಕೆನಾ, ಇಲ್ಲಿದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನಂಬರ್ 47. ಸರ್ ಚಾರ್ಲ್ಸ್ ನ್ಯಾಪಿಯರ್ ಸಿಂಧ್ನ ವಿಲೀನವನ್ನು ನೈತಿಕ ಮತ್ತು ಕಾನೂನು ಮೂಲಕ ನಾಯಕತ್ವಗಳ ಮೂಲಕ ನ್ಯಾಯೀಕರಿಸಿದರು. ನೆಕ್ಸ್ಟ್ ಅವರು ಅದನ್ನು ಉಪಯುಕ್ತ ಮಾನವೀಯ ವಂಚನೆ ಎಂದು ವರ್ಣಿಸಿದ್ದಾರೆ. ಓಕೆನಾ, ಸರ್ ಚಾರ್ಲ್ಸ್ ನ್ಯಾಪಿಯರ್ ಸಿಂಧ್ನ ವಿಲೀನವನ್ನು ನೈತಿಕ ಮತ್ತು ಕಾನೂನು ಮೂಲಕ ನ್ಯಾಯತತ್ವಗಳ ಮೂಲಕ ಅದನ್ನ ಜಸ್ಟಿಫೈ ಮಾಡಿದ್ರಂತೆ. ಅದನ್ನು ಉಪಯುಕ್ತ ಮಾನವೀಯ ವಂಚನೆ ಎಂದು ಕೂಡ ವರ್ಣಿಸಿದ್ದಾರಂತೆ. ಓಕೆನಾ, ಕ್ವಶನ್ ನಂಬರ್ 47. ಇದಕ್ಕೆ ರೈಟ್ ಆನ್ಸರ್ ಏನಂತಂದ್ರೆ ಆರ್ ರಾಂಗ್ ಇರುತ್ತೆ, ಬಿ ರೈಟ್ ಇದೆ, ಆರ್ ಸತ್ಯ. ಆದರೆ ಎ ರಾಂಗ್, ಆರ್ ಸತ್ಯ. ಓಕೆನಾ, ಎ ರಾಂಗ್. ಎಲ್ಲಿದೆ ಇದರಲ್ಲಿ? 2 ರೈಟ್ ಇದೆ, ಎ ಸತ್ಯ, ಆರ್ ತಪ್ಪು. ಒಂದು ನಿಮಿಷ. ಇಲ್ಲೇ ನೋಡ್ರಿ, ಎ ರಾಂಗು, ಆರ್ ರೈಟ್. ನೆಕ್ಸ್ಟ್ ಓಕೆನಾ, ನ್ಯಾಪಿಯರ್ ಸಿಂಧನ್ನು ವಿಲೀನಗೊಳಿಸಿದರು ಮತ್ತು ಅದನ್ನು ಉಪಯುಕ್ತ ಮಾನವೀಯ ವಂಚನೆ ಎಂದು ಹೇಳಿದರು. ಆದರೆ ನೈತಿಕ ಕಾನೂನು ನ್ಯಾಯೀಕರಣದ ವಿವಾದಾತ್ಮಕ, ಆದ್ದರಿಂದ ದಾವೆ ತಪ್ಪು. ಅಂದರೆ ಎರಡನೇ ಆಪ್ಷನ್ ತಪ್ಪಂತ. ನ್ಯಾಯಿಕ ವಿವಾದಾತ್ಮಕವಾಗಿರೋದ್ರಿಂದ ಎರಡನೇ ಆಪ್ಷನ್ ತಪ್ಪು. ನೆಕ್ಸ್ಟ್ ಪರ್ಷಿಯನ್ ಕಲಾ ಮತ್ತು ಸಾಹಿತ್ಯವನ್ನು ಉತ್ತೇಜಿಸಿದ ಮೊಘಲ್ ಸಾಮ್ರಾಟ ಯಾರು? ಪರ್ಷಿಯನ್ ಕಲಾ ಮತ್ತು ಸಾಹಿತ್ಯವನ್ನು ಉತ್ತೇಜಿಸಿದ ಮೊಘಲ್ ಸಾಮ್ರಾಟ. ನೇಮ್ ಆಫ್ ದ ಮೊಘಲ್ ಎಂಪೈರ್
ಫಾರ್ ಪ್ರಮೋಟಿಂಗ್ ಪ್ರೆಸೆಂಟ್ ಆರ್ಟ್ ಇನ್ ಲಿಟ್ರೇಚರ್. ಓಕೆನಾ, ಯಾರು? ಹುಮಾಯೂನ್, ಶಹಜಾನ್, ಅಕ್ಬರ್, ಜಹಾಂಗೀರ್ ಅಂತ ಅಂದರೆ ಇದಕ್ಕೆ ರೈಟ್ ಆನ್ಸರ್ ಯಾವುದು? ಓಕೆನಾ, ಹುಮಾಯೂನ್ ರೈಟ್ ಆನ್ಸರ್. ನೆಕ್ಸ್ಟ್, ಓಕೆನಾ, ಹುಮಾಯೂನ್ ಪರ್ಷಿಯನ್ ಸಾಂಸ್ಕೃತಿಕ ಪ್ರಭಾವ ಹೊಂದಿದ್ದರು ಮತ್ತು ಪರ್ಷಿಯನ್ ಕಲಾ ಮತ್ತು ಸಾಹಿತ್ಯವನ್ನು ಕೂಡ ಪ್ರೋತ್ಸಾಹಿಸಿದ್ದರು. ನೆಕ್ಸ್ಟ್, ಕ್ವಶನ್ ನಂಬರ್ 49. ಎರಾಕ್ಸೀಮ್ನ ಸಂತಾಲ ಹಬ್ಬ ಕೃಷಿ ಋತುವಿನ ಅಂತ್ಯವನ್ನು ಸೂಚಿಸುತ್ತದೆ. ಮಗ್ ಸಿಮ್ ಹಬ್ಬಕ್ಕೆ ಆದೇಶವನ್ನು ಸಲ್ಲಿಸಿ ಹೊಸ ಚಕ್ರಕ್ಕೆ ಅರ್ಥನಾಗ್ತಿಲ್ಲ, ಇಲ್ಲಿ ನೋಡ್ತೀನಿ. ಮಗ್ ಸಿಮ್ ಫೆಸ್ಟಿವಲ್ ಎಕ್ಸ್ಪ್ರೆಸ್ ಗ್ರಾಟಿಟ್ಯೂಡ್ ಫಾರ್ ದ ಹಾರ್ವೆಸ್ಟ್ ಅಂಡ್ ಪ್ರಿಪೇರ್ ಫಾರ್ ಎ ನ್ಯೂ ಸೈಕಲ್ ಅಂತ ಹೇಳಿದ್ದಾನೆ. ಓಕೆನಾ, ಇವಾಗ ಸ್ವಲ್ಪ ಅರ್ಥ ಆಗ್ತಿದೆ. ಓಕೆನಾ, ಸಂತಾಲ್ ಫೆಸ್ಟಿವಲ್ ಆಫ್ ಎರಾಕ್ಸಿಮ್ ಮಾರ್ಕ್ ದ ಎಂಡ್ ಆಫ್ ದ ಅಗ್ರಿಕಲ್ಚರಲ್ ಸೀಸನ್. ದ ಮಗಲ್ ಸಿಮ್ ಫೆಸ್ಟಿವಲ್ ಎಕ್ಸ್ಪ್ರೆಸ್ ಗ್ರಾಟಿಟ್ಯೂಡ್ ಫಾರ್ ದ ಹಾರ್ವೆಸ್ಟ್ ಅಂಡ್ ಪ್ರಿಪೇರ್ ಫಾರ್ ಎ ನ್ಯೂ ಸೈಕಲ್ ಅಂತ ಹೇಳ್ತಿದ್ದಾನೆ. ಓಕೆನಾ, ಕ್ವಶನ್ ನಂಬರ್ 49. ಅಂದ್ರೆ ಇದರಲ್ಲಿ ಎರಾಕ್ ಸಿಮ್ ಹಬ್ಬ ಋತುವಿನ ಅಂತ್ಯವನ್ನು ಸೂಚಿಸುತ್ತದೆ. ಇಲ್ಲ, ಇದು ರಾಂಗ್. ಇದು ಎರಾಕ್ ಸಿಮ್ ಫೆಸ್ಟಿವಲ್ ಋತುವಿನ ಅಂತ್ಯ ಅಲ್ಲ, ಎಂಡ್ ಆಫ್ ದ ಅಗ್ರಿಕಲ್ಚರ್ ಸೀಸನ್ ಅಲ್ಲ, ಇದು ಸ್ಟಾರ್ಟಿಂಗ್. ಓಕೆನಾ, ಸ್ಟಾರ್ಟಿಂಗ್ ಇದು. ಹಾಗಾಗಿ ಆಪ್ಷನ್ 1 ರಾಂಗು. ನೆಕ್ಸ್ಟ್ ಏನು ಕೇಳಿದಾನೆ? 6 ಮಗ್ಸಿಮ್ ಫೆಸ್ಟಿವಲ್ ಎಕ್ಸ್ಪ್ರೆಸ್ ಅಗ್ರಿಕಲ್ಚರ್ ಗ್ರಾಟಿಟ್ಯೂಡ್ ಫಾರ್ ದ ಹಾರ್ವೆಸ್ಟ್ ಅಂಡ್ ಪ್ರಿಫರ್ ಫಾರ್ ದ ನ್ಯೂ ಸೈಕಲ್. ರೈಟ್. ಆಪ್ಷನ್ ಆರ್ ರೈಟ್. ಅಂದ್ರೆ ಎ ತಪ್ಪು, ಆರ್ ಸರಿ. ಇದಕ್ಕೆ ಎ ತಪ್ಪು, ಆರ್ ಸರಿ. ಕ್ವಶನ್ ನಂಬರ್ 50. ನೆಕ್ಸ್ಟ್ ಕ್ವಶನ್ ನಂಬರ್ 50. ಎರಾಕ್ಸಿಮ್ ಹಬ್ಬ ಧಾರ್ಮಿಕ ಆಚರಣೆ ಆಗಿದ್ದು, ಎರಾಕ್ಸಿಮ್ ಹಬ್ಬ ಇದು ಧಾರ್ಮಿಕ ಆಚರಣೆ ಆಗಿದ್ದು ಕೃಷಿ ಋತುವಿನ ಅಂತ್ಯವನ್ನು ಸೂಚಿಸುವುದಲ್ಲ. ಅಂದ್ರೆ ಎರಾಕ್ಸಿಮ್ ಅಂತ ಬಂತಲ್ಲ ಫಸ್ಟ್, ಅದು ಧಾರ್ಮಿಕ ಆಚರಣೆ ಆಗಿದೆ. ಬಟ್ ಅದರಲ್ಲಿ ಏನ್ ಕೊಟ್ಟಿದ್ದಾನೆ? ಕೃಷಿಯ ಎಂಡಿಂಗ್ ಸೀಸನ್ ಸೂಚಿಸ್ತತೆ ಅಂತ ಕೊಟ್ಟಿರ್ತಾರೆ. ಅದು ಎಂಡಿಂಗ್ ಸೀಸನ್ ಅನ್ನ ಸೂಚಿಸೋದಿಲ್ಲ, ಅದು ಧಾರ್ಮಿಕ ಆಚರಣೆ ಬಗ್ಗೆ ಸೂಚನೆ ನೀಡುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 50. ತಾನು ಬರೆಯುವ ವೈಯಕ್ತಿಕ ಜೀವನ ಚರಿತ್ರೆ ತುಜಿಕ್ ಇ ಜಹಾಂಗೀರಿಗಾಗಿ ಪ್ರಸಿದ್ಧ ಮೊಘಲ್ ಸಾಮ್ರಾಟ ಯಾರು? ಜಹಾಂಗೀರ್, ಅಕ್ಬರ್, ಶಹಜಾನ್, ಔರಂಗಜೇಬ್. ಅಂತ ನೋಡಿದ್ರೆ ಇದಕ್ಕೆ ರೈಟ್ ಆನ್ಸರ್ ಜಹಾಂಗೀರ್ ಅಂತ ಅದ್ರೊಳಗೆ ಗೊತ್ತಾಗುತ್ತೆ. ಜಹಾಂಗೀರ್ ರೈಟ್ ಆನ್ಸರ್ ಅದಕ್ಕೆ. ಓಕೆ, ನೆಕ್ಸ್ಟ್ ಇತ್ಲಾಗೆಲ್ಲ ಕ್ವಶನ್ಸ್ ಎಲ್ಲ ಈಸಿನೇ ಇದಾವೆ. ಓಕೆನಾ, ಬರೀಂದ್ರ ಕುಮಾರ್ ಘೋಷ್, ಅಭಿನವ್ ಭಟ್ಟಾಚಾರ್ಯ ಮತ್ತು ಭೂಪೇಂದ್ರನಾಥ್ ದತ್ ಯಾವ ಚಳುವಳಿಯೊಂದಿಗೆ 1906 ಮಾರ್ಚ್ನಲ್ಲಿ ಸಂಬಂಧಿಸಿದ್ದಾರೆ? ಓಕೆನಾ, ಇದು ರೈಟ್ ಆನ್ಸರ್ ಸ್ವದೇಶಿ ಚಳವಳಿ. 1906 ಸ್ವದೇಶಿ ಚಳವಳಿನೇ. ಓಕೆನಾ, ಅವರು ಬರೀಂದ್ರ ಕುಮಾರ್ ಘೋಷ್, ಅಭಿನವ್ ಭಟ್ಟಾಚಾರ್ಯ, ಭೂಪೇಂದ್ರನಾಥ್ ದತ್ ಇವರು 1906ರ ಸ್ವದೇಶಿ ಚಳವಳಿಗೆ ಸಂಬಂಧಿಸಿದ್ದಾರೆ. ಓಕೆ, ನೋಡ್ತೀನಿ ನೆಕ್ಸ್ಟ್. ಓಕೆನಾ, ಸ್ವದೇಶಿ ಚಳವಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 52. ಏನ್ ಕೇಳಿದಾನೆ? ಮೊಘಲ್ಗಳಿಗೆ ಕಂದಾಯ ಏನು? ವಿಚ್ ಆಫ್ ದ ಫಾಲೋಯಿಂಗ್ ದ ಬೆಸ್ಟ್ ಎಕ್ಸ್ಪ್ಲೇನ್ ಆಫ್ ದ ರೀಸನ್ ಹೋಲ್ಡ್ ಕಂದರ್ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಫಾರ್ ದ ಮೊಘಲ್ಸ್. ಯುದ್ಧ ಪ್ರಮುಖ ಕಾರಣ ಯಾವುದು? ಮೊಘಲ್ ಯಾತ್ರೆಗಳಿಗೆ ರೆಡ್ ಸಿಗೆ ನೇರ ನೌಕಾಪಡೆ ಪ್ರವೇಶ ನೀಡಿತು. ಇಲ್ಲ, ಇದು ರಾಂಗ್ ಇದು. ಓಕೆ, ನೆಕ್ಸ್ಟ್ ಭಾರತವನ್ನು ಮಧ್ಯ ಏಷ್ಯಾ ಸೋಫಿ ಸಮುದಾಯಗಳೊಂದಿಗೆ ಸಂಪರ್ಕಿಸುವ ಧಾರ್ಮಿಕ ಯಾತ್ರೆ ಆಗಿತ್ತಂತೆ. ಇಲ್ಲ, ಕಂದರ್ ನೋ, ಇದು ಕೂಡ ರಾಂಗು. ಅರೇಬಿಯನ್ ಸಮುದ್ರ ಮತ್ತು ಪರ್ಷಿಯನ್ ಕೆಲವು ಸಂಪರ್ಕಿಸುವ ವ್ಯಾಪಾರ ಕೇಂದ್ರ. ಇಲ್ಲ, ಇದಲ್ಲ. ಹಂಗಾದ್ರೆ ಇದು ರೈಟ್. ಕಾಬೂಲ್ ಮತ್ತು ಹೆರಾತ್ ನಡುವಿನ ಪ್ರಮುಖ ಭೂಮಾರ್ಗಗಳನ್ನು ನಿಯಂತ್ರಿಸಿ ಕೋಟೆಯ ಸೇನಾ ತಾಣವಾಗಿ ಕಾರ್ಯನಿರ್ವಹಿಸಿತ್ತು. ಯಾವುದು? ಕಂದಾರ್ ಯುದ್ಧ ಪರವಾಗಿ. ಓಕೆನಾ, ಕಂದಾರ್ ಸ್ಟ್ರಾಟಜಿಕಲ್ ಇಂಪಾರ್ಟೆನ್ಸ್, ಕಂದಾರ್. ನೆಕ್ಸ್ಟ್ ಆಪ್ಷನ್ ಡಿ ರೈಟ್ ಆನ್ಸರ್ ಅದಕ್ಕೆ. ಕ್ವಶನ್ ನಂಬರ್ 53. 8ನೇ ಶತಮಾನದ ಮಧ್ಯದಲ್ಲಿ ದಂತಿದುರ್ಗ ಸ್ಥಾಪಿಸಿದ, ಇದೆಲ್ಲ ಈಸಿ ಗೊತ್ತಿರುತ್ತೆ ನಿಮಗೆ. ದಂತಿದುರ್ಗ ಸ್ಥಾಪಿಸಿದ್ದು ರಾಷ್ಟ್ರಕೂಟ ವಂಶ. ಎಲ್ಲಿತ್ತಪ್ಪ? ರಾಷ್ಟ್ರಕೂಟ. ಆಪ್ಷನ್ ಎ ರೈಟ್ ಆನ್ಸರ್. ಓಕೆನಾ, ಆಪ್ಷನ್ ಎ ದಂತಿದುರ್ಗ ಡೆಕ್ಕನ್ ಪ್ರದೇಶದ ರಾಷ್ಟ್ರಕೂಟ ಸಾಮ್ರಾಜ್ಯ. ಓಕೆನಾ, ಬರ್ತಾ ಕ್ವಶನ್ಸ್ ಭಾಳ ಈಸಿ ಇರ್ತವೆ. ಓಕೆ, ಕ್ವಶನ್ ನಂಬರ್ 54. ಒಮ್ಮೆ ಟೈಮ್ ಮ್ಯಾಗಝಿನ್ ಗಾಂಧೀಜಿಯವರು ದೇಹದ ಆಕಾರ ಬಗ್ಗೆ, ಬೇಡ ಇದು ಕನ್ನಡದಲ್ಲಿ ಓದಿದ್ರೆ ಅರ್ಥ ಆಗಲ್ಲ. ಒನ್ಸ್ ಟೈಮ್ ಮ್ಯಾಗಝಿನ್ ಹ್ಯಾಡ್ ಮಾರ್ಕ್ಡ್ ಗಾಂಧೀಜಿ ಫಿಸಿಕಲಿ ಸೈಜ್ ಬಟ್ ಟು ಹೂಮ್ ಡಿಡ್ ಕಂಪೇರ್ ಹಿಸ್ ಮ್ಯಾರ್ದಿಮ್ ಲೇಟರ್ ಆನ್. ಅಂದ್ರೆ ಯಾರು ದೇಹದ ಆಕಾರ ಅವ್ರ ಬಾಡಿಗೆ ಅವ್ರು ಇರೋದಕ್ಕೆ ತೆಳ್ಳಗಿರ್ತಾರಲ್ವ, ಅದಕ್ಕೆ ಯಾರು ಅಸೈನ್ ಮಾಡಿದ್ರು ಅಂತ ಕೇಳ್ತಿದ್ರು. ಓಕೆನಾ, ಆಲ್ಬರ್ಟ್ ಐನ್ಸ್ಟೈನ್, ಮಾರ್ಟಿನ್ ಲೂಥರ್, ಜಾರ್ಜ್ ಓವೆನ್, ಅಬ್ರಾಹಿಂ ಲಿಂಕನ್ ಅಂತಂದ್ರೆ ಇದಕ್ಕೆ ರೈಟ್ ಆನ್ಸರ್ ಅಬ್ರಾಹಿಂ ಲಿಂಕನ್. ಅಂದ್ರೆ ಅವ್ರಿಗೆ ಕಂಪೇರ್ ಮಾಡಿದ್ದಾರೆ ಅಬ್ರಾಹಿಂ ಲಿಂಕನ್ ಹಂಗೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 55. ಮಧ್ಯಯುಗದ ಭಾರತದಲ್ಲಿ ಪ್ರಾಂತೀಯ ವಾಸ್ತುಶಿಲ್ಪ ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅದು ಸರಿಯಾದ ಆಯ್ಕೆಯನ್ನು ಆರಿಸಿ. ಮಧ್ಯಯುಗದ ಭಾರತೀಯ ಪ್ರಾಂತ್ಯದ ಬಗ್ಗೆ ಕೇಳಿದೆ. ಮಧ್ಯಯುಗದ ಭಾರತ ಪ್ರಾಂತ್ಯಗಳ ರಿಲೇಟೆಡ್. ಓಕೆನಾ, ಫಸ್ಟ್ನೇದೇನಿದೆ? ಬೆಂಗಾಲ್ ಮತ್ತು ಔನ್ಪುರ್ ದೆಹಲಿ ಸುಲ್ತಾನ್ನಿಂದ ವಿಭಿನ್ನ ಶೈಲಿಯ ವಾಸ್ತುಶಿಲ್ಪ ಅಭಿವೃದ್ಧಿಪಡಿಸಿದೆ. ನೆಕ್ಸ್ಟ್ ಪ್ರಾಂತೀಯ ಶೈಲಿಯ ಇಸ್ಲಾಮಿಕ್ ಕಟ್ಟಡಗಳನ್ನು ಸ್ಥಳೀಯ ಕಲಾತ್ಮಕ ಪರಂಪರೆಯೊಂದಿಗೆ ಮಿಶ್ರಣ ಮಾಡುತ್ತಿದೆ.
ಕ್ವಶನ್ ಇದು ಆಪ್ಷನ್ 3 ಪ್ರಾಂತೀಯ ಶೈಲಿಗಳು ಭಾರತದ ಎಲ್ಲ ಪ್ರಾಂತ್ಯಗಳ ಸಂಪೂರ್ಣ ಸಮಾನವಾಗಿದ್ದವು ಅಂತ ಹೇಳಿದ್ದೇನೆ. ಓಕೆ, ಇದಕ್ಕೆ ರೈಟ್ ಆನ್ಸರ್ ಯಾವುದು? ಓಕೆನಾ, ಬಂಗಾಲ್ ಮತ್ತು ಔನ್ಪುರ್, ಬೆಂಗಾಲ್ ಅಂಡ್ ಜಾನ್ಪುರ್ ಡೆವಲಪ್ಡ್ ಡಿಸ್ಟೆಂಟ್ ಆರ್ಕಿಟೆಕ್ಚರ್ ಸ್ಟೈಲ್ ಸಪ್ರೇಟ್ ಫ್ರಮ್ ದ ಡೆಲ್ಲಿ ಸುಲ್ತಾನ್. ಹೌದು, ಇದು ರೈಟು. ಓಕೆ, ನೆಕ್ಸ್ಟು ಆಪ್ಷನ್ ಬಿ ಏನಿದೆ? ಪ್ರಾಂತೀಯ ಶೈಲಿ ಇಸ್ಲಾಮಿಕ್ ಕಟ್ಟಡ ಸ್ಥಳೀಯ ಕಲಾತ್ಮಕ ಪರಂಪರೆಯನ್ನು ಮಿಶ್ರಣ ಮಾಡ್ತಿದೆ. ಇದು ಕೂಡ ರೈಟು. ಪ್ರಾಂತೀಯ ಶೈಲಿಗಳು ಭಾರತದ ಎಲ್ಲ ಪ್ರಾಂತ್ಯಗಳ ಸಂಪೂರ್ಣ ಸಮಾನವಾಗಿದ್ದು, ಇಲ್ಲ, ಎಲ್ಲ ಸಮಾನವಾಗಿದ್ದಿಲ್ಲ. ಹಾಗಾಗಿ ಇದು ಅಕ್ರಾಸ್ ದ ರೀಸನ್ ಇಂಡಿಯಾ ಅಂತ ಇರೋದು, ಹಾಗಾಗಿ ಇದು ರಾಂಗ್ ಇದು. ಹಂಗಾಗಿ 1 and 2 ರೈಟ್. 1 and 2 ಎಲ್ಲಿದೆ? 1 and 2 ರೈಟ್. ಆಪ್ಷನ್ ಬಿ ರೈಟ್ ಆನ್ಸರ್. ಆಪ್ಷನ್ ಬಿ ರೈಟ್ ಆನ್ಸರ್. ನೋಡೋಣ. ರೈಟ್, ಆಪ್ಷನ್ ಬಿ ರೈಟ್ ಆನ್ಸರ್. ನೆಕ್ಸ್ಟ್ 56. 15ನೇ ಶತಮಾನದ ಎರಡನೇ ಅರ್ಧದ ತಿಮೋರಿಡ್ ಪವರ್ ಇನ್ ಸೆಕೆಂಡ್ ಹಾಫ್ ಆಫ್ ದ 15th century. 15ನೇ ಶತಮಾನದ ಎರಡನೇ ಅರ್ಧದ ತಿಮೋರಿಡ್ ಪವರ್ ಕುಸಿತಕ್ಕೆ ಕಾರಣವೇನು? ಓಕೆನಾ, ಸಾಗರ ವ್ಯಾಪಾರ ಬದಲಾವಣೆಯಿಂದ ಆರ್ಥಿಕ ಕುಸಿತ, ವಿಭಜನೆಯಿಂದ ಆಂತರಿಕ ಯುದ್ಧಗಳು, ಉಜ್ಬೇಕ್ ವಂಶದ ರೈಸ್ ಆಫ್ ಉಜ್ಬೇಕ್, ಒಟ್ಟೊಮೆನ್ ದಾಳಿಗಳು. ಓಕೆನಾ, 56. ಕ್ವಶನ್ ನಂಬರ್ 56. ಇದಕ್ಕೆ ವಿಭಜನೆ ಆಂತರಿಕ ಯುದ್ಧಗಳು ರೈಟ್ ಆನ್ಸರ್. ಆಪ್ಷನ್ ಬಿ ರೈಟ್ ಆನ್ಸರ್. ವಿಭಜನೆ ಆಂತರಿಕ ಯುದ್ಧಗಳಿಂದ ಭೂಭಾಗಗಳು, ವಿಭಜನೆ ನಂತರ ಅಂತರಂಗ ಯುದ್ಧ ಮತ್ತು ಸಂಘರ್ಷಗಳು ತಿಮೂರಿಡ್ ಸಾಮ್ರಾಜ್ಯವನ್ನು ಕುಸಿತಕ್ಕೆ ಉಂಟಾಗ್ತದೆ. ಅಂದ್ರೆ ತಿಮೂರಿಡ್ ಸಾಮ್ರಾಜ್ಯ ಯಾವುದ್ರ ಮೂಲಕ ಕುಸಿತ ಆಯಿತು ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 57. ಲಾಹೋರ್ನಲ್ಲಿ ದಯಾನಂದ್ ಆಂಗ್ಲೋ ವೈದಿಕ್ ಶಾಲೆಯನ್ನು ಸ್ಥಾಪಿಸಿದವರು ಯಾರು? ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ದಯಾನಂದ್ ಸರಸ್ವತಿ, ಬಾಲ್ ಗಂಗಾಧರ್ ತಿಲಕ್ ಅಂದ್ರೆ ಲಾಲಾ ಲಜಪತ್ ರಾಯ್ ರೈಟ್ ಆನ್ಸರ್. ಲಾಲಾ ಲಜಪತ್ ರಾಯ್. ಓಕೆ, ನೆಕ್ಸ್ಟ್ ಲಾಲಾ ಲಜಪತ್ ರಾಯ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ದಯಾನಂದ್ ಆಂಗ್ಲೋ ವೇದಿಕ್ ಸ್ಕೂಲ್ ಆಫ್ ದ ಲಾಹೋರ್. ಇದು ಯಾವಾಗ? 1885ರಿಂದ 1902ವರೆಗೂ. ಓಕೆ, ನೆಕ್ಸ್ಟ್ ಕಾಲಮ್ ಎ ಮಹಾಜನಪದ ಮತ್ತು ಕ್ಯಾಪಿಟಲ್. ಇದು KPSC ಬಂದಿದೆ ನೋಡ್ರಿ ಕ್ವಶನ್. KPSC ಬಂದಿದೆ ಆಲ್ರೆಡಿ. ಓಕೆನಾ, ನೆಕ್ಸ್ಟ್ ವತ್ಸ ಅಂದ್ರೆ ಕೌಶಂಬಿ ಐತಪ್ಪ. ವತ್ಸ ಕೌಶಂಬಿ ರೈಟು. ಮಗಧ ರಾಜ್ಗೀರ್, ಇದು ಕೂಡ ರೈಟು. ಕುರು ಇಂದ್ರಪ್ರಸ್ಥ, ಅವಂತಿ ಉಜ್ಜಯಿನಿ. ಓಕೆನಾ, ಇವೆರಡು ಊಟಪಡಬೇಕು. ABC ಆಪ್ಷನ್ 1 ರೈಟ್ ಆನ್ಸರ್. ನೋಡೋಣ, ಇಲ್ಲಿ ನೋಡಿ, ವತ್ಸ ಕೌಶಂಬಿ, ಮಗಧ ರಾಜ್ಗೀರ್, ಕುರು ಇಂದ್ರಪ್ರಸ್ಥ, ಅವಂತಿ ಉಜ್ಜಯಿನಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ನಂಬರ್ 59. ಭಾರತದಲ್ಲಿ ಫ್ರೆಂಚ್ ಕಾಲೋನಿಯಲ್ ವಾಸ್ತುಶಿಲ್ಪದ ಸಾಮಾನ್ಯ ಲಕ್ಷಣವಾದದ್ದು ಯಾವುದು? ಫ್ರೆಂಚ್ ಕಾಲೋನಿಯಲ್ ಸಾಮಾನ್ಯ ಲಕ್ಷಣ ಯಾವುದು ಅಂತ ಕೇಳ್ತಾನೆ. ವಿಸ್ತೃತವಾದ ವೆರಂಡಾ, ಟಾಲ್ ಡೋರ್ಸ್ ಅಂಡ್ ವಿಂಡೋಸ್, ತಿರುಗಿದ ಟೈಲ್ ರೂಪ್ಸ್, ಆವರಣ, ಓರಿಯೆಂಟ್ ಮೊಘಲ್ ಡೋಮ್ಸ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮೊಘಲ್ ಗೋಲ್ ಗುಂಬಜಗಳು, ಅದರ ರಿಲೇಟೆಡ್ ಯಾವುದು ಫ್ರೆಂಚ್ ಕಾಲೋನಿಗೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತಂದ್ರೆ ಇದು ಓರಿಯೆಂಟ್ ಮೊಘಲ್ ಡೋಮ್ಸ್ ಅಂತ ಇದೆ ಅಲ್ವಾ, ಮೊಘಲ್ ಗೋಲ್ ಗುಂಬಜ್ಗಳು ಅಂತ ಇರ್ತಾವಲ್ಲ, ಅದು ರೈಟ್ ಆನ್ಸರ್. ಇದಕ್ಕೆ ಫ್ರೆಂಚ್ ಕಾಲೋನಿಯಲ್ ವಾಸ್ತುಶಿಲ್ಪ ಅದು ಅಲ್ಲ ಅಂತ. ಅಂದ್ರೆ ಇವು 3 ಇದಾವ, ಹೌದು, ಬಟ್ ಇದು ಅದಕ್ಕೆ ಹೊಂದಿಲ್ಲ ಅಂತ. ಯಾವುದು ಅಲ್ಲ ಅಂತ, ಯಾವುದು ಒಲ್ಲದ್ದು. ವಿಚ್ ಆಫ್ ದ ಫೀಚರ್ ಈಸ್ ನಾಟ್ ಕಾಮನ್ಲಿ ಅದಲ್ಲ. ಮೊಘಲ್ ಗೋಲ್ ಗುಂಬಜ್ ತರ ಬರ್ತಲ್ವ, ಅದು ಬರಲ್ಲ. ವಿಸ್ತೃತವಾದ ವೆರಂಡಾ ಇರುತ್ತೆ, ಎತ್ತರ ಬಾಗಿಲು ಮತ್ತು ಕಿಟಕಿ ಇರುತ್ತೆ, ಆಮೇಲೆ ಸ್ಲೋಪ್ಡ್ ಟೈಲ್ಡ್ ರೂಪ್ಸ್ ಇರ್ತವೆ. ಓಕೆನಾ, ಬಟ್ ಗೋಲ್ ಗುಂಬಜ್ ತರ ಇರಲ್ಲ ಅದರಲ್ಲಿ. ಓಕೆನಾ, ಇದು ರೈಟ್ ಆನ್ಸರ್ ಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 60. ಲಾಸ್ಟ್ ಕ್ವಶನ್. 1892 ಇಂಡಿಯನ್ ಕೌನ್ಸಿಲ್ ಕಾಯ್ದೆ ಪ್ರಕಾರ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡಿ. ಇಂಡಿಯನ್ ಕೌನ್ಸಿಲ್ ಆಕ್ಟ್ ಬಗ್ಗೆ ಕೇಳ್ತಿದ್ದಾನೆ. 1892. ಓಕೆನಾ, ಇದರಲ್ಲಿ ಏನು ಕೊಟ್ಟಿದ್ದಾನೆ ಆಪ್ಷನ್? ಕೇಂದ್ರ ಶಾಸನ ಮಂಡಳಿ ಅಧಿಕೃತ ಸದಸ್ಯರ ಸಂಖ್ಯೆಯನ್ನು ಮುಖ್ಯವಾಗಿ ಹೆಚ್ಚಿಸಿದಂತೆ. ಓಕೆನಾ, ಮುಖ್ಯವಾಗಿ ರೈಸ್ ಮಾಡಲ್ಲ. ನೆಕ್ಸ್ಟ್, ಶಾಸನ ಮಂಡಳಿಗಳನ್ನು ಬಜೆಟ್ ಚರ್ಚೆ ಮಾಡಲು ಮತ್ತು ಕಾರ್ಯನಿರ್ವಾಹಕನಿಗೆ ಪ್ರಶ್ನೆಯನ್ನು ಕೇಳಲು ಅಧಿಕಾರ ನೀಡುತ್ತೆ. ಹೌದು, ಇದು ರೈಟ್. ಪ್ರಾಂತೀಯ ಶಾಸನ ಮಂಡಳಿ ಅಧಿಕೃತವಲ್ಲದ ಸದಸ್ಯರಿಗೆ ನೇರ ಚುನಾವಣೆಯ ತತ್ವವನ್ನು ಪರಿಚಯಿಸಿತು. ಇಲ್ಲ, ನೇರ ಚುನಾವಣೆ ಕೊಟ್ಟಿರಲ್ಲ ಅವಾಗಿನ್ನು 1892ರಲ್ಲಿ. ಹಾಗಾಗಿ ಆಪ್ಷನ್ 2 ಮಾತ್ರ ರೈಟ್. ಎಲ್ಲಿದೆ? ಆಪ್ಷನ್ 2 ರೈಟ್. ನೋಡೋಣ. ಓಕೆ, ಆಪ್ಷನ್ 2 ರೈಟ್. 1892 ಕಾಯ್ದೆ. ಓಕೆ, 60 ಕ್ವಶನ್ಸನ್ನು ಕೂಡ ನಾನು 2 ಪಾರ್ಟಲ್ಲಿ ಕವರ್ ಮಾಡ್ತೀನಿ. ಈ PDF ನಾನು ಟೆಲಿಗ್ರಾಮಲ್ಲಿ ಹಾಕ್ತೀನಿ. PDF ಬೇಕಾದರೆ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಹಾಗೆ ಮತ್ತೆ ಬೇರೆ ಕ್ಲಾಸಸ್ ಯಾವುದಾದ್ರು ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಆ ಕ್ಲಾಸಸ್ನ ಮಾಡೋಕ್ಕೆ ಟ್ರೈ ಮಾಡ್ತೇನೆ ಅಂತ ಹೇಳ್ತಾ, ಹಾಗೆ ಬೇರೆ ಕ್ಲಾಸಸ್ ಬ್ಯಾಚ್ಗೆ ಯಾರಾದರೂ ಸೇರೋರಿದ್ರೆ ಕೂಡ ಸೇರ್ಕೊಳ್ರಿ. ಹಂಗೆ PSI ಇಂಗ್ಲೀಷು ಟ್ರಾನ್ಸ್ಲೇಷನ್ ಬ್ಯಾಚನ್ನು ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ವಿ. ಓಕೆನಾ, ಓನ್ಲಿ ಇಂಗ್ಲೀಷ್ ಇರುತ್ತೆ ಅದರಲ್ಲಿ. ಓಕೆನಾ, ಕನ್ನಡ ಟು ಇಂಗ್ಲೀಷು 10 ಮಾರ್ಕ್ಸ್ ಇರುತ್ತೆ,
ಇಂಗ್ಲೀಷ್ ಟು ಕನ್ನಡ 10 ಮಾರ್ಕ್ಸ್ ಇರುತ್ತಲ್ವ, ಈ 20 ಮಾರ್ಕ್ಸಿಗೆ ಮಾತ್ರ ಬ್ಯಾಚ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಫ್ಯಾಕಲ್ಟಿ ಇವಾಗ ಸಿಕ್ಕಿದ್ದಾರೆ ನಮಗೆ. ಕನ್ನಡ ನನಗೆ ಫ್ಲೂಯೆಂಟಾಗಿ ಹೇಳೋರು ಬೇಕಿತ್ತು, ಇಂಗ್ಲೀಷನ್ನು ಸರಿಯಾಗಿ ಟ್ರಾನ್ಸ್ಲೇಟ್ ಮಾಡೋರು. ಹಾಗಾಗಿ ಇಷ್ಟು ದಿನ ಹುಡುಕ್ತಿದ್ದೆ, ಇವಾಗ ಸಿಕ್ಕಿದ್ದಾರೆ. ಹಾಗಾಗಿ ಈ ಬ್ಯಾಚನ್ನು ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಕನ್ನಡ ಇಂಗ್ಲೀಷ್ ಕಂಪ್ಯೂಟರು ಅದನ್ನು 60 ಡೇಸ್ ಟಾರ್ಗೆಟ್ ಅಂತ ಇದೊಂದು ಕೂಡ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದು. ಇಲ್ಲಿ ಕ್ಲಾಸ್ ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ಸು ಪ್ಲಸ್ ಮೆಂಟರ್ಶಿಪ್, ಇದು 3 ಸೇರಿಕೊಂಡು 60 ಡೇಸ್ ಪ್ಲಾನ್ ಅಂತ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಇವೆರಡು ಬ್ಯಾಚನ್ನು ಕೂಡ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಹಾಗೆ ನೀವೇನಾದರೂ ಇವಾಗ ಆಲ್ರೆಡಿ ಕಮ್ಯುನಿಕೇಷನ್ ಬ್ಯಾಚ್ ಕೂಡ ಇದು ಯೂಟ್ಯೂಬಲ್ಲೇ ಆಲ್ರೆಡಿ ಎಲ್ಲ ಕ್ಲಾಸಸ್ ಅಪ್ಲೋಡ್ ಆಗಿದ್ದಾವೆ, ನೀವು ಬೇಕಂದರೆ ನೋಡ್ಕೋಬೋದು. ಆ ಕ್ಲಾಸಸ್ಸು ಜಾಯ್ನ್ ಆಗಿ ಹಿಂಗೆ ಎಕ್ಸ್ಟ್ರಾ ಸಿಲೆಬಸ್ಗೂ ಕೂಡ ಸ್ವಲ್ಪ ಕಾಳಜಿ ಕೊಡಿ, ಓಕೆನಾ. ಎಕ್ಸ್ಟ್ರಾ ಸಿಲೆಬಸ್ ಜಿಕೆದಲ್ಲಿ ಎಕ್ಸ್ಟ್ರಾ ಸಿಲೆಬಸ್ ಏನಿರುತ್ತೆ ಅದಕ್ಕೂ ಕೂಡ ನೀವು ಸ್ವಲ್ಪ ಟೈಮ್ ಕೊಡಬೇಕು. ಇವು ಎಕ್ಸ್ಟ್ರಾ ಸಿಲೆಬಸ್ 9 ಪಾಯಿಂಟ್ಗಳು, ಓಕೆನಾ. ಇವರು ನೆಗ್ಲೆಕ್ಟ್ ಮಾಡಿದರೆ ಇವ್ನು ಯಾರು ಚೆನ್ನಾಗಿ ಓದ್ಕೊಂಡಿರ್ತಾನೆ ಅವನು ಕ್ಲಿಕ್ ಆಗ್ತಾನೆ. ಹಾಗಾಗಿ ಇದು ಜಸ್ಟ್ ಅದಕ್ಕಷ್ಟೇ ಸೇರ್ತಾನೆ ಅಂದರೆ 159 ಅಂತ ಇರುತ್ತೆ ನೋಡಿರಿ ಜಿಕೆ ಎಕ್ಸ್ಟ್ರಾ ಸಿಲೆಬಸ್ಸು, ಓಕೆನಾ. ಯಾವ ರೀತಿ ಜಾಯ್ನ್ ಆಗೋದಂದರೆ ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಆದ ತಕ್ಷಣ ಜಾಯಿನ್ ಬಟನ್ ಬರುತ್ತೆ. ಜಾಯಿನ್ ಬಟನ್ ಬಂದು ನೆಕ್ಸ್ಟ್ ಮೇಲೆ ಇಲ್ಲಿ ಮೆಂಬರ್ಶಿಪ್ ಅಂತ ಓಪನ್ ಆಗುತ್ತೆ. ನೀವು 159ಗೆ ಜಾಯಿನ್ ಆದರೆ ಎಕ್ಸ್ಟ್ರಾ ಸಿಲೆಬಸ್ ಮಾತ್ರ ಸಿಗುತ್ತೆ. ಅದೇ ನೀವು 299ಗೆ ಜಾಯಿನ್ ಆದರೆ ಎಕ್ಸ್ಟ್ರಾ ಸಿಲೆಬಸ್ ಪ್ಲಸ್ ಕಮ್ಯುನಿಕೇಷನ್ ಎರಡೂ ಸಿಗುತ್ತೆ, ಓಕೆನಾ. 299ಗೆ ಅದರಲ್ಲಿ 100ಕ್ಕೂ ಹೆಚ್ಚು ಕ್ಲಾಸಸ್ಗಳು ಆಲ್ರೆಡಿ ಅಪ್ಲೋಡ್ ಆಗಿದ್ದಾವೆ, ಓಕೆನಾ. ಇಲ್ಲ 100ಕ್ಕೂ ಹೆಚ್ಚು ಕ್ಲಾಸ್ಗಳಿದ್ದಾವೆ. ಐ ಹೋಪ್ ಈ ಕ್ಲಾಸ್ ನಿಮಗೆ ಯೂಸ್ ನೆಕ್ಸ್ಟ್ ಕ್ಲಾಸಲ್ಲಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಾನು ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.